ವೆಲ್ಕಮ್ ಬ್ಯಾಕ್. ಪೃಥ್ವಿ ಭಟ್ ಅವರ ಮದುವೆ ಆಗಿರುವಂತದ್ದು. ಈ ಒಂದು ಮದುವೆಗೆ ಅವರ ತಂದೆ ಶಿವಪ್ಪ ಅವರು ಕೂಡ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇರೋದು ಯಾವ ಕಾರಣಕ್ಕೆ? ಪ್ರೀತಿಸಿ ಮದುವೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಾ, ಅಥವಾ ಅವರು ಅಂತರ್ಜಾತೀಯ ಮದುವೆ ಆದ್ರು ಅಂತ ಹೇಳಿ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋದು ಗೊತ್ತಿಲ್ಲ. ಇದರ ಜೊತೆಗೆ ಆ ಮಗಳ ವಶೀಕರಣ ಆಗಿದೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ನರಹರಿ ದೀಕ್ಷಿತ್ ಅವರು ಕೂಡ ಒಂದ್ ಕಡೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಮದುವೆ ಆಯಿತು, ಅವರ ಪ್ರೀತಿ ಯಾವಾಗ ಶುರುವಾಯಿತು ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪತ್ರದಲ್ಲಿ ಸ್ಪಷ್ಟನೆಯನ್ನ ಕೂಡ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ಲಿಕ್ಕೆ ನನ್ನ ಕಲೀಗ್ ಕೀರ್ತಿ ಪಾಟೀಲ್ ನ್ಯೂಸ್ ಡೆಸ್ಕ್ ಇಂದ ನೇರ ಜಾಯ್ನ್ ಆಗಿರುವಂತದ್ದು. ಕೀರ್ತಿ ಪಾಟೀಲ್, ಮೊದಲಿಗೆ ಪೃಥ್ವಿ ಭಟ್ ಅವರ ಮದುವೆ ಯಾವಾಗ ಆಯ್ತು, ಈಗ ಹೇಗೆ ಹೊರಗೆ ಬಂತು ಅನ್ನೋದು? ನಿನ್ನೆಯಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂತದ್ದು ಪೃಥ್ವಿ ಭಟ್ ಅವರು. ಬಹುಶಃ ಅವರ ಒಂದು ಜರ್ನಿ ಏನಿತ್ತು ಸಿಂಗರ್ ಆಗಿ, ಆ ಸುದ್ದಿಗಿಂತ ಹೆಚ್ಚಾಗಿ ಅವರ ಮದುವೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತಿದ್ದಾರೆ. ಅಂದರೆ ಮಾರ್ಚ್ 27ನೇ ತಾರೀಕು ಅವರು ಪ್ರಿಯಕರನ ಜೊತೆ ಪ್ರೀತಿಸಿ ಮದುವೆ ಆಗಿರುವಂಥದ್ದು. ಕಳೆದ 4 ವರ್ಷದಿಂದ ಅವರು ಈ ಪ್ರೀತಿಯಲ್ಲಿ ಇರುವಂಥದ್ದು. ಈ ವಿಚಾರ ಅವರ ತಂದೆ ಶಿವಪ್ರಸಾದ್ ಅವ್ರಿಗೆ ಸಹ ಗೊತ್ತಿತ್ತು, ಜೊತೆಗೆ ಕುಟುಂಬಸ್ಥರಿಗೆ ಸಹ ಗೊತ್ತಿರುವಂಥದ್ದು. ಈ ವಿಚಾರ ನನಗೆ ಗೊತ್ತೇ ಇಲ್ಲ ಅನ್ನುವಂಥ ಆರೋಪವನ್ನು 20 ದಿನಗಳಾದಮೇಲೆ, ಅಂದರೆ ಮಾರ್ಚ್ 27ನೇ ತಾರೀಕು ಮದುವೆ ಆಗಿದೆ ಪೃಥ್ವಿ ಭಟ್ ಅವರು ಅಂತ ಹೇಳಿದರೆ, ಶಿವಪ್ರಸಾದ್ ಅವರ ತಂದೆ ಅವರು 20 ದಿನ ಆದಮೇಲೆ ಆರೋಪವನ್ನು ಮಾಡ್ತಿರುವಂಥದ್ದು. ನನ್ನ ಮಗಳು ಮನೆ ಬಿಟ್ಟು ಓಡಿ ಹೋಗಿದ್ದಾರೆ, ಈ ಪ್ರಿಯಕರನ ಒಟ್ಟಿಗೆ ಅವರು ಮದುವೆ ಆಗಿರುವಂಥದ್ದು ಅಂತ ಆರೋಪವನ್ನು ಅವರು ಅಲ್ಲಿ ಮಾಡಿರುವಂಥದ್ದು. ಈ ಕಡೆ ಪೃಥ್ವಿ ಭಟ್ ಅವರು ತಂದೆಯವರು ಆಡಿಯೋ ಎಲ್ಲಿ ವೈರಲ್ ಆಯಿತು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ನಂತರ ಈ ಕಡೆ ಪೃಥ್ವಿ ಭಟ್ ಅವರು ಸಹ ಅವರು ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅಂದರೆ ನಿನ್ನೆ ನೈಟ್ ಅಷ್ಟೇ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಅದರಲ್ಲಿ ಸಹ ಅವರು ಸ್ಪಷ್ಟನೆಯನ್ನು ಕೊಟ್ಟರು. ಮೊದಲಿಗೆ ತಂದೆ ನನ್ನ ಕ್ಷಮಿಸಿಬಿಡಿ ಸಾಧ್ಯ ಆದರೆ ಅನ್ನುವಂತಹ ಮಾತಿಂದ ಶುರು ಮಾಡಿದಂತಹ ಭಾವುಕರಾಗಿ ಒಂದಷ್ಟು ಮಾತುಗಳನ್ನು ಸಹ ಹೇಳಿದ್ರು. ಜೊತೆಗೆ ಅವರ ಪ್ರೀತಿ ಹೇಗೆ ಶುರುವಾಯಿತು, ಮದುವೆ ಹಂತಕ್ಕೆ ಯಾಕೆ ಬಂತು, ಯಾಕೆ ಅವರು ಒಪ್ಕೊಳ್ಳಿಲ್ಲ ಅನ್ನುವಂಥದ್ದನ್ನು ಸಹ ಅಲ್ಲಿ ಹೇಳಿದ್ದಾರೆ. ಜೊತೆಗೆ ನರಹರಿ ದೀಕ್ಷಿತ್ ಅವರ ಪಾತ್ರ ಏನಿದೆ ಇಬ್ಬರ ಮದುವೆನಲ್ಲಿ ಅನ್ನುವಂಥದ್ದನ್ನು ಸಹ ಹೇಳ್ತಾರೆ. ಅವ್ರನ್ನ ದಯವಿಟ್ಟು ನೀವು ದ್ವೇಷಿಸೋಕ್ಕೆ ಹೋಗಬೇಡಿ, ಅವರ ಪಾತ್ರ ಏನೂ ಇಲ್ಲ ಇದರಲ್ಲಿ. ನನ್ನ ಗುರುಗಳಾಗಿದ್ದರು, ನನ್ನ ಗುರುಗಳಾಗಿ ನಾನು ಅವರ ಶಿಷ್ಯೆಯಾಗಿ ನಾನು ಅವ್ರ ಹತ್ರ ನನ್ನ ಪ್ರೀತಿಯನ್ನು ಹೇಳ್ಕೊಂಡೆ, ಅವರದಕ್ಕೆ ಸಹಕರಿಸಿದ್ರು, ಮದುವೆಯನ್ನು ಮಾಡಿಸಿದ್ರು ಅಷ್ಟೇ. ಹೀಗಾಗಿ ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅನ್ನುವಂಥ ವಿಚಾರವನ್ನು ಅವರು ಸೂಕ್ಷ್ಮವಾಗಿ ಅಲ್ಲಿ ಹೇಳಿರುವಂಥದ್ದು. ಇನ್ನು ಇವತ್ತು ಪೋಸ್ಟ್ ಮಾಡಿದ್ದಾರೆ ನರಹರಿ ದೀಕ್ಷಿತ್ ಅವರು. ಏನಂತ ಹೇಳಿದ್ರೆ, ಈ ಮದುವೆ ಇರಬಹುದು, ಜೊತೆಗೆ ಈ ಇಬ್ಬರ ಪ್ರೀತಿ ಇರಬಹುದು, ನಿಮಗೂ ಸಹ ಗೊತ್ತಿತ್ತು, ನನಗೂ ಗೊತ್ತಿತ್ತು, ಮಗಳಿಗೂ ಗೊತ್ತಿತ್ತು. 4 ವರ್ಷದಿಂದ ಈ ಪ್ರೀತಿ ನಡೀತಿದೆ ಅನ್ನುವಂಥದ್ದು ನಿಮ್ಮ ಕುಟುಂಬಸ್ಥರಿಗೆ ಸಹ ಗೊತ್ತಿತ್ತು. ಇದೆಲ್ಲ ಗೊತ್ತಾದ ಮೇಲೂ ನೀವು ಅವರ ಪ್ರೀತಿಗೆ ಒಪ್ಪಂದ ಕೊಡಲಿಲ್ಲ, ಒಂದು ಕರೆಕ್ಟ್ ಡಿಸಿಷನ್ ಏನಂತ ಹೇಳ್ತಾರೆ, ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿಲ್ಲ. ಹೀಗಾಗಿ ನಿಮ್ಮ ಮಗಳ ಮೆಚೂರ್ಡ್ ಮೈಂಡ್ ಆಗಿದ್ದಾಳೆ, ಸೊ ಹಾಗಾಗಿ ಅವಳ ಡಿಸಿಷನ್ ಅವಳೇ ತೆಗೆದುಕೊಂಡಿದ್ದಾಳೆ. ಇದರಲ್ಲಿ ನನ್ನ ಪಾತ್ರ ಏನಿಲ್ಲ, ಬಂದು ಹೇಳ್ಕೊಂಡ್ರು, ನಾನು ಗುರುಗಳಾಗಿ ನನ್ನ ಕೆಲಸ ಏನು ಮಾಡಬೇಕಿತ್ತು. ಈ ಹಿಂದೆ ಸಹ ನಾನು 6 ಜನ ಏನು ಪ್ರೇಮಿಗಳಿದ್ರು ಅವ್ರ ಮದುವೆಯನ್ನು ಅರೇಂಜ್ ಮ್ಯಾರೇಜ್ ಆಗಿ ಮಾಡಿಸಿದ್ದೀನಿ. ಯಾವುದೇ ರೀತಿ ತೊಂದರೆ ಆ ಸಂದರ್ಭದಲ್ಲಿ ಬಂದಿರಲಿಲ್ಲ. ನಿಮ್ಮ ವಿಚಾರದಲ್ಲಿ ನನಗೆ ತುಂಬ ಸಂಕಟ ಆಗ್ತಿದೆ. ದಿನ ಬೆಳಗ್ಗೆ ಇದ್ದರೆ 25 ಫೋನ್ ಕಾಲ್ ಮಾಡ್ತೀರಾ, ನೀವು ಮಾಡ್ತೀರಾ, ನಿಮ್ಮ ಕುಟುಂಬಸ್ಥರಿಂದ ಮಾವ ಅವ್ರು ಇವರಂತೆ ಅವರೆಲ್ಲ ಮಾಡಿಸ್ತಾರೆ ಕಾಲ್. ಸೊ ನನಗೆ ದಿನ ಬೆಳಗಾದರೆ ತುಂಬ ಹಿಂಸೆ ಆಗ್ತಿದೆ ನಿಮ್ಮಿಂದ, ನನಗೆ ನೀವು ಕ್ಷಮೆ ಕೇಳಲೇಬೇಕು ಅನ್ನೋಂತಹ ಒಂದು ಸುದೀರ್ಘ ಪತ್ರವನ್ನು ನರಹರಿ ದೀಕ್ಷಿತ್ ಅವರು ಬರೆದುಕೊಂಡಿದ್ದಾರೆ. ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಿರುವಂಥದ್ದು ಈ ವಿಚಾರವಾಗಿ ಅವರು ಸಹ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಕಡೆ ಪೃಥ್ವಿ ಭಟ್ ಅವರು ಇನ್ಸ್ಟಾಗ್ರಾಮ್ ಆರೋಪ ಏನು, ಮತ್ತೆ ಪೃಥ್ವಿ ಭಟ್ ಅವರು ಮನೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ತಂದೆಗೆ ಪ್ರತಿ ಬಾರಿಯೂ ಹೇಳಿ ಹೋಗುವಂತಹ ಮಗಳು ಈ ಬಾರಿ ಯಾಕೆ ಹೇಳಿ ಹೋಗಲಿಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಾ, ಏನು ಕತೆ ಅಂತ ಯಾವುದು ಹೇಳಿಲ್ವಂತ, ಹೇಗೆ ಮನೆಯಿಂದ ಹೊರಗಡೆ ಹೇಗೆ ಬಂದ್ರಂತೆ ಅಂತ? ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ಆರೋಪ ಏನು ಮಾಡ್ತಿದ್ದಾರೆ ಅಂದರೆ, ನನ್ನ ಮಗಳನ್ನ ವಶೀಕರಣ ಮಾಡಿದ್ದಾರೆ, ನನ್ನ ಮಗಳು ಆ ರೀತಿ ಅಲ್ಲವೇ ಅಲ್ಲ, ಪ್ರಮಾಣ ಮಾಡಿದ್ದು, ದೇವ್ರ ಮುಂದೆ ಪ್ರಮಾಣ ಮಾಡಿ ನೀವು ತೋರಿಸಿದ ಹುಡುಗನ್ನೇ ನಾನು ಮದುವೆ ಆಗ್ತೀನಿ, ಅರೇಂಜ್ ಮ್ಯಾರೇಜೇ ಆಗ್ತೀನಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ರಂತೆ ದೇವ್ರ ಮುಂದೆ ಪ್ರಮಾಣ ಮಾಡಿ. ಆದರೆ ಒಂದಷ್ಟು ದಿನಗಳ ಆದಮೇಲೆ ಅವರ ಬೆಳವಣಿಗೆ ಇರಬಹುದು, ಜೊತೆಗೆ ಅವರ ಮಾತುಕತೆ ಇರ್ಬೋದು, ಮನಸ್ಥಿತಿ ಇರ್ಬೋದು, ಎಲ್ಲವೂ ಬದಲಾಗ್ತಾ ಹೋಯಿತು, ಅವರ ವರ್ತನೆ ಸಹ ಬದಲಾಗ್ತಾ ಹೋಯಿತು ಅನ್ನೋಂಥ ಆರೋಪವನ್ನು ಶಿವಪ್ರಸಾದ್ ಅವ್ರು ಮಾಡ್ತಿರುವಂಥದ್ದು. ನನ್ನ ಮಗಳನ್ನು ಖಂಡಿತವಾಗ್ಲಿ ಇವರು ವಶೀಕರಣ ಮಾಡಿ ಕರ್ಕೊಂಡು ಹೋಗಿರುವಂಥದ್ದು. ನನ್ನ ಮಗಳ ಆ ಥರ ಅಲ್ಲವೇ ಅಲ್ಲ, ನಾವು ಬೆಳೆಸ ಬಂದಿರೋ ಹಾದಿನೇ ಬೇರೆ ಅನ್ನುವಂಥದ್ದು. ತುಂಬ ಸಂಪ್ರದಾಯಬದ್ಧವಾಗಿ ಅವಳನ್ನ ಬೆಳೆಸ್ತಾ ಬಂದಿದ್ದೀವಿ. ಅವಳು ಅದೇ ರೀತಿಯಾಗಿ ಯಾವುದೇ ಚೌಕಟ್ಟಿರ್ಬೋದು, ನಾವು ಹಾಕಿರೋ ರೇಖೆ ಇರ್ಬೋದು, ಯಾವತ್ತಿಗೂ ದಾಟಿಲ್ಲ. ಆದರೆ ಈ ಮದುವೆ ಅನ್ನೋಂಥ ದೊಡ್ಡ ವಿಚಾರದಲ್ಲಿ ಆಕೆ ಹೇಗೆ ಡಿಸಿಷನ್ ತಗೊಂಡ್ಲು ಅನ್ನೋಂಥದ್ದು ನಮಗಿನ್ನ ಶಾಕಿಂಗ್ ಅನ್ನೋಂಥದ್ದನ್ನು ಅವ್ರು ಹೇಳ್ತಿದ್ದಾರೆ. ಈ ಕಡೆ ಪೃಥ್ವಿ ಭಟ್ ಅವರು, ಈಗಾಗಲೇ ನಾನು ಪ್ರೀತಿಸ್ತಿದ್ದಂಥ ಹುಡುಗ ನಿಮಗೆ 4 ವರ್ಷದ ಹಿಂದೆನೇ ಈ ವಿಚಾರ ನಿಮಗೆ ಗೊತ್ತಿತ್ತು, ಆದರೆ ಏನು ಗೊತ್ತಿಲ್ಲದಂಗೆ ನೀವಿದ್ರಿ. ಜೊತೆಗೆ ಒಂದು ಮಾಹಿತಿ ಬರ್ತಿರೋದು ಏನಂತ ಹೇಳಿದರೆ, ಪೃಥ್ವಿ ಭಟ್ ಇರಬಹುದು,
ಅವರ ತಂದೆ ಇರ್ಬೋದು ಒಪ್ಪಂದ ಒಂದು ರೀತಿ ಮಾತುಕತೆ ಆಗಿತ್ತಂತೆ, ಮದುವೆ ಮಾಡ್ತೀವಿ, ಬೇರೆ ಮದುವೆ ಮಾಡ್ತೀವಿ ಅನ್ನೋವಂಥದ್ದು. ಆದರೆ ಪೃಥ್ವಿ ಭಟ್ ಅವರು ಈ ಮದುವೆಗೆ ಒಪ್ಪಿರಲಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರೀತಿಸಿದ ಹುಡುಗ ಅಭಿಷೇಕ್ ಅವ್ರನ್ನ ಕಳೆದುಕೊಳ್ತೀನಿ ಅನ್ನೋಂಥ ಭಯದಲ್ಲಿ ಅವರ ಮನೆ ಬಿಟ್ಟು ಅವರ ಒಂದು ಓನ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ರಮ್ಯಾ ಅವರೇ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಮಗಳ ಮದುವೆ ಪೊಲೀಸರ ಮೂಲಕ ನನಗೆ ಗೊತ್ತಾಯ್ತು ಅಂತ ಹೇಳಿ ಇದೀಗ ಅವರ ತಂದೆ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಅವತ್ತಿನ ದಿನ 27ನೇ ತಾರೀಕು ತಂದೆಯೇ ಯಾವುದೋ ಒಂದು ಆಡಿಯೋ ಇದೆ, ಅಂದರೆ ಯಾವುದೋ ಒಂದು ಸಂಗೀತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಇದೆಯೋ ಅಥವಾ ಮತ್ತೊಂದು ಏನೋ ಒಂದು ಆಡಿಯೋ ರೆಕಾರ್ಡಿಂಗ್ ಇತ್ತು, ಸೊ ಹಾಗಾಗಿ ಬಿಟ್ಟು ಬಂದೆ ಅಂತ ಆಡಿಯೋದಲ್ಲೂ ಕೂಡ ಅವ್ರು ಹೇಳಿರುವಂಥದ್ದು. ಹಾಗಾದರೆ ಯಾವ ಒಂದು ಪೊಲೀಸ್ ಸ್ಟೇಷನಿಂದ ಅವ್ರಿಗೆ ಕರೆ ಬಂತು, ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಯಾರು ಏರಿದ್ರು ಅಂತ? ಅಂದರೆ ಇಲ್ಲಿ ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಏನಿದ್ದಾರೆ, ಕಂಪ್ಲೇಂಟ್ ಇರಬಹುದು, ಯಾವುದೇ ರೀತಿಯ ಕಂಪ್ಲೇಂಟ್ಗಳನ್ನು ಅವರು ದಾಖಲೆ ಮಾಡಿಲ್ಲ, ನನ್ನ ಮಗಳು ಈ ಥರ ಮನೆ ಬಿಟ್ಟು ಹೋಗಿ ಮದುವೆ ಆಗಿದ್ದಾರೆ ಅನ್ನುವಂಥ ಆರೋಪವನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ರಿಲೀಸ್ ಮಾಡೋ ಮೂಲಕ ಹೇಳಿದ್ದಾರೆ ಹೊರತಾಗಿ ಪೊಲೀಸ್ ಮೆಟ್ಲು ಏರಿ ಕಂಪ್ಲೇಂಟ್ ಮಾಡಿರೋದು ಖಂಡಿತವಾಗ್ಲೂ ಎಲ್ಲೂ ಕಂಡು ಬಂದಿಲ್ಲ. ಜೊತೆಗೆ ಪೃಥ್ವಿ ಭಟ್ ಅವರು ಸಹ ಇಲ್ಲಿ ಈ ವಿಚಾರವಾಗಿ ತುಂಬ ಕಾಮ್ ಆ್ಯಂಡ್ ಕೂಲಾಗಿ ಅವರು ಆನ್ಸರ್ ಮಾಡಿರೋವಂಥದ್ದು. ನನ್ನ ವಿಚಾರದಲ್ಲಿ ನನ್ನ ತಂದೆಗೆ ನಾನು ಕ್ಷಮೆ ಕೋರ್ತಿದ್ದೀನಿ ಹೊರತು ಮತ್ತು ಅವರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋಂಥ ವಿಚಾರಗಳನ್ನು ನಾನು ಹೇಳ್ತಿಲ್ಲ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ ವಿಚಾರ ಇರ್ಬೋದು, ರಿಜಿಸ್ಟರ್ ಮ್ಯಾರೇಜ್ ವಿಚಾರ ಇರ್ಬೋದು, ಪೃಥ್ವಿ ಭಟ್ ಅವರು ಈ ಮೊದಲೇ ಸಹ ಅದನ್ನು ಪ್ಲಾನ್ ಆಗಿ ನಿರ್ಧಾರ ಮಾಡಿರುವಂಥದ್ದು. ಏಕಾಏಕಿ ಅವರು ಒಂದೇ ಸಲ ರಿಜಿಸ್ಟರ್ ಮ್ಯಾರೇಜ್ ಆಗಿರುವಂಥದ್ದು ಏನಲ್ಲ, ಈ ಹಿಂದೆ ಸಹ ಮನೆಯಲ್ಲಿ ಆ ವಿಚಾರವಾಗಿ ಮಾತುಕತೆ ಆಗಿತ್ತು. ಅಂದರೆ ಅಕಸ್ಮಾತ್ ನೀವು ಒಪ್ಪಿಲ್ಲ ಅಂತ ಹೇಳಿದ್ರೆ ನಾನು ಈ ರೀತಿ ನಿರ್ಧಾರ ತೆಗೆದುಕೊಳ್ತೀನಿ ಅನ್ನೋಂಥ ಒಂದು ಮಾತುಕತೆ ಆಗಿದ್ದಂತೂ ನಿಜ. ಇದು ಸಹ ನರಹರಿ ದೀಕ್ಷಿತ್ ಅವ್ರಿಗೂ ಗೊತ್ತಿತ್ತು. ಅವರ ಮುಂದೆನೇ ಮಾರ್ಚ್ 7ನೇ ತಾರೀಕು ನರಹರಿ ದೀಕ್ಷಿತ್ ಅವರು ಅವರ ತಂದೆ ತಾಯಿ ಶಿವಪ್ರಸಾದ್ ಅವರೊಟ್ಟಿಗೆ ಕೂತು ನಿಮ್ಮ ಮಗಳು ಈ ಥರ ಪ್ರೀತಿಸ್ತಿದ್ದಾರೆ, ಸೊ ನೀವು ಒಪ್ಕೊಳ್ಳಿ ಅನ್ನುವಂಥ ಮಾತನ್ನು ಅವರು ಹಿರಿಯರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅದನ್ನೂ ಸಹ ಮೀರಿ ಅವರು ಒಪ್ಪದೇ ಇದ್ದಾಗ ಪೃಥ್ವಿ ಭಟ್ ಅವರು ತಮ್ಮ ಓನ್ ಡಿಸಿಷನ್ ತೆಗೆದುಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಆರೋಪವನ್ನ ಮಾಡ್ತಾ ಇರುವುದು ಇದೀಗ ನರಹರಿ ದೀಕ್ಷಿತ್ ಅವರ ಬಗ್ಗೆ. ಬಟ್ ಆದ್ರೆ ನರಹರಿ ದೀಕ್ಷಿತ್ ಅವರು ಕಳೆದ 4 ವರ್ಷಗಳಿಂದಲೂ ಕೂಡ ಈ ರೀತಿಯಾಗಿ ಇಬ್ಬರ ಮದುವೆ ಪ್ರೀತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಎನಿವೇ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ. ಇದೀಗ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ, ನನ್ನ ಮಗಳು ಪ್ರೀತಿಸ್ತಾ ಇದ್ದಿದ್ದು ನಿಜ, ಆದ್ರೆ ಆ ವಿಚಾರ ಕೂಡ ನಮಗೂ ಗೊತ್ತಿತ್ತು, ಬಟ್ ಆದ್ರೆ ನನ್ನ ಮಗಳು ಭಾಷೆ ಮಾಡಿದ್ಲು ನನ್ನ ಜೊತೆ, ನಾನು ಪ್ರಮಾಣ ಮಾಡ್ತೀನಪ್ಪ ನಿಮ್ಮ ಒಪ್ಪಿಗೆ ಇಲ್ಲದೆ ಮಾಡ್ಕೊಳ್ಳೋದಿಲ್ಲ ಮದುವೆ ಅಂತ ಹೇಳಿ. ಬಟ್ ಆದ್ರೆ ಈಗ ಮದುವೆ ಆಗೋಗಿದೆ.